ಎಲ್ರಿಗೂ ನಮಸ್ತೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು, ವಾಯ್ಸ್ ಮ್ಯೂಟ್ ಆಗಿತ್ತು, ಅದು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ವಾಯ್ಸ್ ಬರ್ತಾ ಇದ್ರೆ ದಯವಿಟ್ಟು ಹೇಳ್ಬಿಡಿ. ವಾಯ್ಸ್ ಬರ್ತಾ ಇದೆಯಾ? ದಯವಿಟ್ಟು ಯಾರ್ಯಾರು ಜಾಯ್ನ್ ಆಗಿದ್ರಿ ಅದರಲ್ಲಿ ವಾಯ್ಸ್ ಬರ್ತಾ ಇದ್ರೆ ವಾಯ್ಸ್ ಬರ್ತಾ ಇದೆ ಅಂತ ಹೇಳಿ. ವಾಯ್ಸ್ ಕ್ಲಿಯರ್ ಇದೆ ಅನ್ಕೊಂಡಿದ್ದೀನಿ. ಎಸ್, ಓಕೆ. ಸ್ವಲ್ಪ ಅಡಚಣೆ ಆಗಿತ್ತು, ಕ್ಷಮಿಸಿ. ಆ ಪ್ರಮುಖ ವಿಷಯಗಳನ್ನು ಅತ್ಯಂತ ಕುತೂಹಲವಾಗಿ ಗಮನಿಸ್ತಾ ಇರುವಂತಹ ಈ ಹೂತಿಟ್ಟ ಶವಗಳ ಬಗ್ಗೆ, ಆ ಪ್ರಕರಣದ ಬಗ್ಗೆ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಅದರ ಕುರಿತಾಗಿ ಏನೊಂದು SIT ತನಿಖೆ ರಚನೆ ಆಗಿದೆ. ಸಾರ್ವಜನಿಕರ ಗಮನಕ್ಕೆ, ನಮ್ಮೆಲ್ಲ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮತ್ತು ವಿಶೇಷವಾಗಿ SIT ಗಮನಕ್ಕೆ ಕೆಲವೊಂದು ಪ್ರಮುಖ ವಿಷಯಗಳನ್ನು ತರೋದಿತ್ತು. ಮೊದಲನೇದಾಗಿ, ತಾವು ಗಮನಿಸಿರ್ತೀರಾ, ಟಿವಿಯಲ್ಲಿ, ಪ್ರಮುಖ ಚಾನೆಲ್ಗಳಲ್ಲಿ, ನಮ್ಮ ಎಲ್ಲ ಯೂಟ್ಯೂಬ್ಗಳಲ್ಲಿ ಕೂಡ ಅದನ್ನು ನೋಡಿರ್ತಾರೆ. ಏನು ಅಂತ ಹೇಳಿದ್ರೆ, ಒಂದು 15 ದಿನದ ಹಿಂದ ಒಂದು ಫಾಲ್ಸ್ ಪ್ರೊಪಗಂಡ ಮಾಡ್ತಾ ಬರ್ತಾ ಇದ್ದಾರೆ. ಧರ್ಮಸ್ಥಳ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಪ್ರಾರಂಭ ಮಾಡಿದ್ದು. ಅವರು ಒಬ್ಬ ಸ್ಥಳೀಯ ರಾಜಕಾರಣಿ, ಅವರು ಅಧಿಕಾರಿ ಅಲ್ಲ, ಅಥರೈಸ್ಡ್ ಪರ್ಸನ್ ಅಲ್ಲ. 1980 ನಮ್ಮ ಹತ್ರ ರಸೀದಿ ಇದೆ ಅಂತ ಹೇಳ್ತಾ ಇರೋರು ಈಗ ಇನ್ನೊಂದು ಹಂತಕ್ಕೆ ಬಂದಿದ್ದಾರೆ. ಕಳೆದ ಒಂದು 4-5 ದಿನದಿಂದ ಅದಕ್ಕೆ ಮಸಾಲೆ ಸೇರಿಸಿ, ಸೌಜನ್ಯಳ ತಾತನೇ, ಅವರ ಅಪ್ಪಂದಿರೇ ಕಾಂಟ್ರಾಕ್ಟರ್ ಆಗಿದ್ರು, ಎದುರು ಕಾಂಟ್ರಾಕ್ಟರು, ಹೆಣ ಹೂಳೋ ಕಾಂಟ್ರಾಕ್ಟರ್, ಏನೇನೋ ಬರೆದಿದ್ದಾರೆ. ಅದರಲ್ಲಿ ಮಸಾಲೆ ಸೇರಿಸಿ ಫೇಕ್ ಐಡಿಗಳ ಮುಖಾಂತರ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದಾರೆ. ಮತ್ತೆ ಟಿವಿ ಚಾನೆಲ್ಗಳಲ್ಲಿ ಕೂಡ ಗ್ರಾಮ ಪಂಚಾಯತಿ ಅವರದ ಏನೋ ಇಂಟರ್ವ್ಯೂ ತಗೊಂಡಿದ್ದಾರೆ, ರುದ್ರಭೂಮಿಗೆ ಹೋಗಿ. ಇಲ್ಲಿ ಗಮನಿಸಬೇಕಾಗಿರೋದು, ಈ ತರ ಹೇಳಿಕೆಯನ್ನ ಕೊಡೋದು ಯಾವುದೋ ಪುಟಾಣಿ ಪುಟ್ಟ ಸೊಟ್ಟ ಅವರು ಹೇಳಿಕೆ ಕೊಡೋದಲ್ಲ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಂತ ಒಂದೊಂದು ಸರ್ಕಾರಿ ಇಲಾಖೆ, RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಇಲಾಖೆ ಇದೆ. ಅದಕ್ಕೆ ಅಧಿಕಾರಿಗಳಿದ್ದಾರೆ, PDOದಿಂದ ಸೆಕ್ರೆಟರಿ